ನಮಸ್ತೆ ವೀಕ್ಷಕರೇ. ಹಿಮಾಲಯವು ಕೇವಲ ಪರ್ವತ ಶ್ರೇಣಿಯಲ್ಲ, ಅದು ತಪಸ್ವಿಗಳ ನೆಲ, ಸಾಹಸಿಗಳ ಸವಾಲು ಮತ್ತು ಪ್ರಕೃತಿಯ ಅತಿ ಭವ್ಯ ರೂಪ. ಲಕ್ಷಾಂತರ ವರ್ಷಗಳಿಂದ ಅದು ಮನುಷ್ಯನ ಮನಸ್ಸನ್ನು ಸವಾಲು ಮಾಡಿದೆ, ಅವನ ಮಿತಿಗಳನ್ನು ಪರೀಕ್ಷಿಸಿದೆ. ಇದು ಅಂತಹ ಒಂದು ಕತೆ. ನಮ್ಮ ಕಥೆಯ ನಾಯಕ ಅರುಣ್ ಹಿಮಾಲಯದ ತಪ್ಪಲಿನಲ್ಲಿರುವ ಸಣ್ಣ ಗ್ರಾಮವೊಂದರ ಅಂಚಿನಲ್ಲಿ ಜನಿಸಿದರು. ಅವರ ಪೂರ್ವಜರು ಪೀಳಿಗೆಯಿಂದ ಪರ್ವತದ ಮಡಿಲಲ್ಲಿ ಬದುಕಿದವರು. ಅರುಣ್ ಬಾಲ್ಯದಿಂದಲೂ ಹಿಮಾಲಯದ ಎತ್ತರದ ಶಿಖರಗಳ ಬಗ್ಗೆ ಒಂದು ವಿಚಿತ್ರ ಆಕರ್ಷಣೆಯನ್ನು ಹೊಂದಿದ್ದ. ಅವನ ಗ್ರಾಮದಿಂದ ಕಾಣುವ ಹಿಮಚ್ಛಾದಿತ ಪರ್ವತಗಳು ಅವನಿಗೆ ಕೇವಲ ಭೂಮಿಯ ರಚನೆಗಳಾಗಿರಲಿಲ್ಲ, ಅವು ರಹಸ್ಯಗಳು, ಕಥೆಗಳು ಮತ್ತು ಕರೆ ನೀಡುವ ಜೀವಂತ ಅಸ್ತಿತ್ವಗಳಾಗಿದ್ದವು. ತನ್ನ ತಂದೆ ಮತ್ತು ಗ್ರಾಮದ ಹಿರಿಯರಿಂದ ಹಿಮಾಲಯದ ಅಪಾಯಗಳ ಬಗ್ಗೆ ಕೇಳಿದನು. ಅರುಣ್ನ ಮನಸ್ಸಿನಲ್ಲಿ ಆ ಪರ್ವತಗಳನ್ನು ಏರುವ ಕನಸು ಬೆಳೆಯುತ್ತಲೇ ಇತ್ತು. ಅರುಣ್ನ ಪರ್ವತಾರೋಹಣ ಪ್ರಯಾಣ ಶುರುವಾಗಿದ್ದು ಚಿಕ್ಕ ವಯಸ್ಸಿನಲ್ಲಿ. ಮೊದಲು ಗ್ರಾಮದ ಸುತ್ತಲಿನ ಸಣ್ಣ ಬೆಟ್ಟಗಳನ್ನು ಏರುತ್ತಿದ್ದ. ನಂತರ ತನ್ನ ತಂದೆ ಮತ್ತು ಮಾವನ ಜೊತೆಗೂಡಿ ಸುತ್ತಮುತ್ತಲಿನ ಮಧ್ಯಮ ಗಾತ್ರದ ಶಿಖರಗಳನ್ನು ಏರಲು ಶುರು ಮಾಡಿದ್ದ. ಪ್ರತಿ 10 ಅಡಿ ಏರಿದಾಗಲೂ ಹಿಮಾಲಯದ ವಿಸ್ಮಯ ಮತ್ತು ಶಕ್ತಿಯನ್ನು ಅವನು ಹೆಚ್ಚು ಹೆಚ್ಚು ಅರ್ಥ ಮಾಡಿಕೊಳ್ಳುತ್ತಿದ್ದ. ಅವನಿಗೆ ಪರ್ವತಾರೋಹಣ ಕೇವಲ ಒಂದು ಹವ್ಯಾಸವಾಗಿರಲಿಲ್ಲ, ಅದು ಒಂದು ಆಧ್ಯಾತ್ಮಿಕ ಅನುಭವವಾಗಿತ್ತು. ಪ್ರತಿ ಉಸಿರು, ಪ್ರತಿ ಹೆಜ್ಜೆ, ಪ್ರತಿ ಬೀಳುವ ಹಿಮದ ಹರಳಿನಲ್ಲಿ ಅವನು ಪ್ರಕೃತಿಯೊಂದಿಗೆ ತನ್ನನ್ನು ತಾನು ಒಂದಾಗಿಸಿಕೊಳ್ಳುತ್ತಿದ್ದ. ಆದರೆ ಹಿಮಾಲಯವು ಸುಲಭವಾಗಿ ತನ್ನ ರಹಸ್ಯವನ್ನು ಬಿಟ್ಟುಕೊಡುವುದಿಲ್ಲ. ಅರುಣ್ ತನ್ನ 25ನೇ ವಯಸ್ಸಿನಲ್ಲಿ ತನ್ನ 3 ಸ್ನೇಹಿತರೊಂದಿಗೆ ಸಣ್ಣ ಎತ್ತರದ ಶಿಖರವೊಂದು ಸರಿಸುಮಾರು 6000 ಮೀಟರ್ಗಳನ್ನು ಏರಲು ಹೊರಟಾಗ ದುರಂತ ಸಂಭವಿಸಿತು. ಹವಾಮಾನ ಹಠಾತ್ತಾಗಿ ಬದಲಾಯಿತು. ಭಾರೀ ಹಿಮಪಾತ ಶುರುವಾಯಿತು. ದಾರಿ ಸಂಪೂರ್ಣವಾಗಿ ಮರೆಯಾಯಿತು. ಚಳಿಯ ತೀವ್ರತೆ ಎಷ್ಟಿತ್ತೆಂದರೆ ಮಾತು ಕೂಡ ಹೆಪ್ಪುಗೊಟ್ಟುವಂತಿತ್ತು. ಅರುಣ್ ಮತ್ತು ಅವನ ತಂಡ ಸಿಕ್ಕಿ ಹಾಕಿಕೊಂಡರು. ರಾತ್ರಿ ಕಳೆಯುವಷ್ಟರಲ್ಲಿ ಅವನ 2 ಸ್ನೇಹಿತರು ತೀವ್ರ ಹಿಮಘಾತಕ್ಕೆ ಒಳಗಾಗಿ ಪ್ರಜ್ಞೆ ಕಳೆದುಕೊಂಡಿದ್ದರು. ಅವರ ಜೀವ ಉಳಿಸುವುದು ಅಸಾಧ್ಯವಾಗಿತ್ತು. 3ನೇ ಸ್ನೇಹಿತ ರಮೇಶ್ ಗಾಯಗೊಂಡಿದ್ದರೂ ಪ್ರಜ್ಞೆಯಲ್ಲಿದ್ದ. ಅರುಣ್ ಅಕ್ಷರಶಃ ಹೆಪ್ಪುಗಟ್ಟಿದ ಬಂಡೆಯ ಮೇಲೆ ಕುಳಿತಿದ್ದ. ತನ್ನ ಸ್ನೇಹಿತರನ್ನು ಕಳೆದುಕೊಂಡು ನೋವು, ಹತಾಶೆ ಅವನಲ್ಲಿ ಆವರಿಸಿತ್ತು. ಹಿಮಾಲಯದ ಮೌನವು ತನ್ನ ಭಯಾನಕತೆಯನ್ನು ಅವನಿಗೆ ತೋರಿಸಿತ್ತು. ಆದರೆ ಆ ಮೌನದಲ್ಲೇ ಅವನಿಗೆ ಒಂದು ಕರೆ ಕೇಳಿಸಿತು, ಬದುಕುಳಿಯುವ ಕರೆ. ತನ್ನ ಗ್ರಾಮಕ್ಕೆ ಹಿಂದಿರುಗಬೇಕು, ತನ್ನ ಜನರ ಬಳಿಗೆ ಹೋಗಬೇಕು ಎಂಬ ಒಂದೇ ಆಲೋಚನೆ ಅವನ ಮನಸ್ಸಿನಲ್ಲಿ ಉಳಿದಿತ್ತು. ಗಾಯಗೊಂಡ ರಮೇಶ್ನನ್ನು ಹೇಗಾದರೂ ರಕ್ಷಿಸಬೇಕು ಎಂಬ ಛಲ ಅವನಲ್ಲಿತ್ತು. 100 ಮೈಲಿಗಳ ದೂರದಲ್ಲಿದ್ದ ರಕ್ಷಣಾ ತಂಡಕ್ಕೆ ತಮ್ಮ ಪರಿಸ್ಥಿತಿ ತಲುಪಿಸುವುದು ಅಸಾಧ್ಯವಾಗಿತ್ತು. ಮೊಬೈಲ್ ಸಂಪರ್ಕ ಇರಲಿಲ್ಲ, ಉಪಗ್ರಹ ಫೋನ್ಗಳು ಅವರ ಬಳಿ ಇರಲಿಲ್ಲ. ಅರುಣ್ನ ದಾರಿಯ ಉದ್ದಕ್ಕೂ ಇದ್ದ ಪ್ರತಿಯೊಂದು ಹೆಜ್ಜೆಯೂ ಸಾವು ಬದುಕಿನ ನಡುವಿನ ಹೋರಾಟವಾಗಿತ್ತು. ಕೈ ಕಾಲುಗಳು ಹಿಮಘಾತದ ಲಕ್ಷಣಗಳು ಕಾಣಿಸಿಕೊಂಡಿದ್ದವು. ರಮೇಶ್ನನ್ನು ಹೆಗಲ ಮೇಲೆ ಹೊತ್ತಿಕೊಂಡು ಇಳಿಯುವುದು ಅಸಾಧ್ಯವಾಗಿತ್ತು. ಅರುಣ್ ತನ್ನ ಎಲ್ಲ ಶಕ್ತಿ ಒಟ್ಟುಗೂಡಿಸಿ ರಮೇಶ್ ಬೆಂಬಲ ನೀಡುತ್ತಾ ನಿಧಾನವಾಗಿ ಕೆಳಗೆ ಇಳಿಯಲು ಶುರು ಮಾಡಿದ. ಹಿಮದ ಮೇಲೆ ಅವನ ರಕ್ತದ ಗುರುತುಗಳು ಮೂಡುತ್ತಿದ್ದವು. ಅದು ಸರಿಸುಮಾರು 36 ಗಂಟೆಗಳ ಕಾಲದ ನಿರಂತರ ಹೋರಾಟ. ಹಸಿವು, ಆಯಾಸ ಮತ್ತು ಚಳಿ ಅವನ ದೇಹವನ್ನು ತಿನ್ನುತ್ತಿದ್ದವು. ಒಂದು ಹಂತದಲ್ಲಿ ಅರುಣ್ ಪ್ರಜ್ಞೆ ಕಳೆದುಕೊಳ್ಳುವ ಹಂತಕ್ಕೆ ಬಂದನು. ಆದರೆ ತನ್ನ ಗ್ರಾಮದ ಮುಖಗಳು, ತನ್ನ ಕುಟುಂಬಸ್ಥರ ನೆನಪುಗಳು ಅವನನ್ನು ಹಿಡಿದಿಟ್ಟುಕೊಂಡವು. ಅವನು ತನ್ನ ಕಣ್ಣುಗಳನ್ನು ಮುಚ್ಚಿದಾಗ ಅವನ ತಾಯಿ ಹಾಡುತ್ತಿದ್ದ ಜೋಗುಳ ಗೀತೆ ಕೇಳಿದಂತೆ ಭಾಸವಾಗಿತ್ತು. ಅದು ಅವನಿಗೆ ಶಕ್ತಿಯನ್ನು ನೀಡಿತು. ಅಂತಿಮವಾಗಿ ಅವನು ಮತ್ತು ರಮೇಶ್ ನಿತ್ರಾಣಗೊಂಡರು, ಆದರೆ ಜೀವಂತವಾಗಿ ಗ್ರಾಮದ ಅಂಚಿಗೆ ತಲುಪಿದರು. ಗ್ರಾಮಸ್ಥರು ಅವರನ್ನು ಕಂಡಾಗ ಆಘಾತಗೊಂಡರು. ಅರುಣ್ ಮತ್ತು ರಮೇಶ್ ಸಾವಿನ ದವಡೆಯಿಂದ ಮರಳಿ ಬಂದಿದ್ದರು. ಆದರೆ ಈ ಪಯಣ ಅರುಣ್ನಲ್ಲಿ ಆಳವಾದ ಗಾಯಗಳನ್ನು ಉಳಿಸಿತ್ತು. ಅವನ ಕೈಕಾಲುಗಳಿಗೆ ತೀವ್ರ ಹಿಮಘಾತವಾಗಿತ್ತು ಮತ್ತು ಚಿಕಿತ್ಸೆಯ ನಂತರವೂ ಅವನು ತನ್ನ ಬೆರಳುಗಳು ಮತ್ತು ಕಾಲ್ಬೆರಳುಗಳನ್ನು ಕಳೆದುಕೊಂಡಿದ್ದನು. ಪರ್ವತಾರೋಹಣದ ಬಗ್ಗೆ ಅರುಣ್ ಹೊಂದಿದ್ದ ಉತ್ಸಾಹ ಕಮರಿ ಹೋಯಿತು. ಅವನು ಪರ್ವತಗಳನ್ನು ದ್ವೇಷಿಸಲು ಶುರು ಮಾಡಿದ. ಅವು ತನ್ನ ಸ್ನೇಹಿತರನ್ನು ಕಸಿದುಕೊಂಡಿದ್ದವು, ತನ್ನ ದೇಹವನ್ನು ವಿಕಲಗೊಳಿಸಿದ್ದವು. ಅವನು ತನ್ನ ಗ್ರಾಮದಲ್ಲಿ ಮೂಕನಾಗಿ ಉಳಿದನು. ಎಂದಿಗೂ ಪರ್ವತದ ಕಡೆಗೆ ಮುಖ ಮಾಡದೆ ನೋಡುತ್ತಿರಲಿಲ್ಲ. ಅವನ ಆತ್ಮದ ಒಳಗೆ ಒಂದು ಶೂನ್ಯತೆ ಆವರಿಸಿತ್ತು. ಕಾಲ ಕಳೆದಂತೆ ಅರುಣ್ನ ಸ್ನೇಹಿತರ ಕುಟುಂಬಗಳು ಅವನ ಬಳಿಗೆ ಬರಲು ಶುರು ಮಾಡಿದವು. ಅವರು ಅರುಣ್ಣನ್ನು ದೂಷಿಸಲಿಲ್ಲ, ಬದಲಿಗೆ ಅವರು ಅವನನ್ನು ಸಮಾಧಾನ ಪಡಿಸಿದರು. ಹಿಮಾಲಯದ ತನ್ನ ದಾರಿಯನ್ನು ತಾನೇ ಆರಿಸಿಕೊಳ್ಳುತ್ತದೆ, ಅದು ನಿನ್ನ ತಪ್ಪಲ್ಲ, ನೀನು ಹೋರಾಡಿದೆ, ನೀನು ಬದುಕಿದೆ. ಅವರ ಮಾತುಗಳು ನಿಧಾನವಾಗಿ ಅರುಣ್ನ ಗಾಯಗೊಂಡ ಆತ್ಮವನ್ನು ಗುಣಪಡಿಸಲು ಶುರು ಮಾಡಿದವು. ಒಂದು ದಿನ ಅರುಣ್ನ ಗ್ರಾಮಕ್ಕೆ ಒಬ್ಬ ಜ್ಞಾನಿ ಲಾಮಾ ಬೌದ್ಧ ಸನ್ಯಾಸಿ ಭೇಟಿ ನೀಡಿದ್ದರು. ಅವರು ಅರುಣ್ನ ಕಥೆಯನ್ನು ಹೇಳಿದರು. ಅರುಣ್ಣನ್ನು ಭೇಟಿಯಾದಾಗ ಲಾಮಾ ಅವರ ಕಣ್ಣುಗಳಲ್ಲಿನ ನೋವನ್ನು ಕಂಡು ಲಾಮಾ ಅರುಣ್ಗೆ ಕೈಗಳನ್ನು ಹಿಡಿದು, ಬೆಟ್ಟಗಳು ನಿನಗೆ ಪಾಠ ಕಲಿಸಿವೆ ಮಗು. ಕೆಲವೊಮ್ಮೆ ಅವು ನಮ್ಮಿಂದ ಏನನ್ನಾದರೂ ಕಸಿದುಕೊಳ್ಳುತ್ತವೆ, ಆದರೆ ಅದಕ್ಕಿಂತ ಹೆಚ್ಚಿನದನ್ನು ನಮಗೆ ನೀಡುತ್ತದೆ. ನಿನಗೆ ನೋವಿದೆ, ಆದರೆ ನೀನು ಬದುಕಿದೆ. ಅದು ಒಂದು ಕಾರಣಕ್ಕಾಗಿ ಲಾಮಾ ಅರುಣ್ಗೆ ಧ್ಯಾನದ ಮಾರ್ಗವನ್ನು ಕಲಿಸಿದರು. ಅರುಣ್ ನಿಧಾನವಾಗಿ ತನ್ನ ಕೋಪ, ಭಯ ಮತ್ತು ದುಃಖವನ್ನು ಧ್ಯಾನದ ಮೂಲಕ ಹೊರಹಾಕಲು ಶುರು ಮಾಡಿದ.
ಅವನ ಮನಸ್ಸು ಪ್ರಶಾಂತವಾದಂತೆ ಅವನು ಹಿಮಾಲಯದ ಕಠಿಣತೆಯನ್ನು ಮಾತ್ರವಲ್ಲದೆ ಅವರ ಸೌಂದರ್ಯ ಮತ್ತು ಆಧ್ಯಾತ್ಮಿಕ ಶಕ್ತಿಯನ್ನು ಮತ್ತೆ ಗ್ರಹಿಸಲು ಪ್ರಾರಂಭಿಸಿದರು. ವರ್ಷಗಳ ನಂತರ ಅರುಣ್ ಮತ್ತೆ ಪರ್ವತಗಳಿಗೆ ಹಿಂದಿರುಗಿದರು. ಆದರೆ ಈ ಬಾರಿ ಏರಲು ಅಲ್ಲ. ಅವನು ಪರ್ವತಗಳ ಕೆಳಗೆ ತನ್ನ ಬೆರಳುಗಳನ್ನು ಮತ್ತು ಕಾಲ್ಬೆರಳುಗಳಿಲ್ಲದ ಹೊಸ ಉದ್ದೇಶದಿಂದೊಂದಿಗೆ ನಡೆದಾಡಿದ. ಅವನು ಇನ್ನು ಮುಂದೆ ಪರ್ವತವನ್ನು ವಶಪಡಿಸಿಕೊಳ್ಳಲು ಬಯಸಲಿಲ್ಲ. ಬದಲಿಗೆ ಅವನು ಹಿಮಾಲಯದ ಕಾಳಜಿಯನ್ನು ತೆಗೆದುಕೊಳ್ಳಲು ಪ್ರಾರಂಭಿಸಿದ. ಪರ್ವತಾರೋಹಿಗಳ ಸುರಕ್ಷಿತ ಮಾರ್ಗವನ್ನು ಗುರುತಿಸಲು, ಹವಾಮಾನ ಬದಲಾವಣೆ ಬಗ್ಗೆ ಅರಿವು ಮೂಡಿಸಲು ಮತ್ತು ಪರ್ವತಗಳಲ್ಲಿ ಕಳೆದು ಹೋದವರನ್ನು ಹುಡುಕಲು ರಕ್ಷಣಾ ಕಾರ್ಯಾಚರಣೆಗಳಿಗೆ ಮಾರ್ಗದರ್ಶನ ನೀಡಲು ಅವನು ತನ್ನ ಜ್ಞಾನವನ್ನು ಬಳಸಿದ. ಅವನು ಹಿಮಾಲಯದ ಆತ್ಮ ಎಂದು ಹೆಸರಾದನು. ಅವನ ಶರೀರಕ್ಕೆ ಗಾಯಗಳಾಗಿದ್ದರೂ ಅವನ ಮನಸ್ಸು ಹಿಮಾಲಯದ ಶಕ್ತಿಯನ್ನು ಪ್ರತಿಬಿಂಬಿಸಿತ್ತು. ಅವನು ಈಗಲೂ ಪರ್ವತದ ಮೌನದಲ್ಲಿ ತನ್ನ ಸ್ನೇಹಿತರ ಆತ್ಮಗಳ ಜೊತೆ ಸಂಭಾಷಿಸುತ್ತಾನೆ ಎಂದು ಹೇಳಲಾಗುತ್ತದೆ. ಅರುಣ್ ಕತೆ ಹಿಮಾಲಯದ ಕಠಿಣತೆಯನ್ನು ಮತ್ತು ಮನುಷ್ಯನ ಅಚಲ ಸಂಕಲ್ಪವನ್ನು ದುರಂತದ ನಂತರವೂ ಪುನಃ ಎದ್ದು ನಿಲ್ಲುವ ಸಾಮರ್ಥ್ಯವನ್ನು ಸಾರುತ್ತದೆ. ಅದು ಹಿಮಾಲಯ ಕೇವಲ ಒಂದು ಪರ್ವತವಲ್ಲ, ಅದು ನಮ್ಮೊಳಗಿನ ಸಾಮರ್ಥ್ಯವನ್ನು ಪರೀಕ್ಷಿಸುವ, ಕಲಿಸುವ ಮತ್ತು ಪರಿವರ್ತಿಸುವ ಒಂದು ಗುರಿ ಎಂದು ತೋರಿಸುತ್ತದೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.